ಕೇವಲ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು 1000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು 7 ಕೋಟಿಯಿಂದ ಶುರುವಾಗಿ 7 ಕೋಟಿ, 12 ಕೋಟಿ, ಇಲ್ಲಿ ಇಡೀ ಪೂರ್ತಿ ಲಿಸ್ಟೇ ಇದೆ. ಪ್ರತಿ ದಿವಸ ಮಾಧ್ಯಮದವ್ರು ನೀವು ಕವರ್ ಮಾಡಿದ್ದೀರಾ. 7 ಕೋಟಿ, 12 ಕೋಟಿ, 750 ಕೋಟಿ, 1100 ಕೋಟಿ, 2200 ಕೋಟಿ, 4000 ಕೋಟಿ, 1241 ಕೋಟಿ, 4800 ಕೋಟಿ, 5500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಅನ್ನ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ, ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು, ಒಂದು ವೈಟ್ ಪೇಪರ್ ಅನೌನ್ಸ್ ಮಾಡಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡಿದು. ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆ ಇಂಟೆನ್ಷನ್ ನಿಂದ ಬೆಂಗಳೂರನ್ನ ಚೇಂಜ್ ಮಾಡಬೇಕು ಅನ್ನುವಂತ ಒಂದು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ಸಜೆಷನ್ಸ್ ಕೊಡ್ತಾ ಇರೋದು ನಾವು, ಸಿಸ್ಟಮ್ ಚೇಂಜ್ ಆಗಬೇಕು ಅಂತ. ಯಾರೋ ಒಬ್ಬ ಸಸ್ಪೆಂಡ್ ಮಾಡಿಬಿಟ್ರೆ, ಒಬ್ಬ ಎಇನೋ AEEನೋ ಇಡೀ ಬೆಂಗಳೂರು ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ಜನಕ್ಕೆ ಇನ್ಫಾರ್ಮೇಶನ್ ಕೊಡಬೇಕು. ನನ್ನ ರೋಡ್ ಹಿಸ್ಟ್ರಿ, ಈ ರಸ್ತೆ ಯಾವಾಗ ಲಾಸ್ಟ್ ಹಾಕಿದ್ರು, ಈ ರಸ್ತೆಯಲ್ಲಿ ಯಾವಾಗ, ಈಗಿರುವಂತ ರಸ್ತೆ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ದಿವಸ ತನಕ ಇದೆ, ಇದನ್ನ ಬೆಂಗಳೂರಿನಲ್ಲಿರುವಂತ ಟೆಕ್ ಟ್ಯಾಲೆಂಟ್ಗೆ ನೀವು 1 ವಾರದಲ್ಲಿ ಈ ಡ್ಯಾಶ್ ಬೋರ್ಡ್ನ ನೀವು ರೆಡಿ ಮಾಡಬಹುದು. ಒಂದೇ 1 ವಾರದಲ್ಲಿ ಅಷ್ಟು ಜನ ವಾಲಂಟಿಯರ್ಸ್ ಬರ್ತಾರೆ, ಬೆಂಗಳೂರಿನಲ್ಲಿ ಇದನ್ನ ನಾವು ಮಾಡ್ಕೊಡ್ತೀವಿ, ಬೆಂಗಳೂರಿಗೆ ಇದು ಉಪಯೋಗ ಆಗುತ್ತೆ ಅಂತ. 60 ದಿವಸದ ಒಳಗಡೆ ಈ ಒಂದು ಲೈವ್ ಡ್ಯಾಶ್ ಬೋರ್ಡ್ ಮಾಡಬೇಕು. ಮಂತ್ರಿಗಳಿಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಸಹಾಯ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ದುಡ್ಡಲ್ಲಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೋ ಆ ಬೆಂಗಳೂರಿನ ನಾಗರಿಕನಿಗೆ ನನ್ನ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನ್ ಕೆಲಸ ಆಗ್ತಾ ಇದೆ, ಯಾರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನ ನಾನು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಅಕೌಂಟಬಿಲಿಟಿ ಸಿಗತ್ತೆ. ಸಿಟಿಸನ್ಸ್ಗೆ ಎಂಪವರ್ಮೆಂಟ್ ಸಿಗತ್ತೆ. ನಮ್ಮ ಮನೆ ಇರುವಂತ ರಸ್ತೆಯಲ್ಲಿ 4 ರೋಡ್ನಲ್ಲಿ ಯಾವುದೋ ಒಂದು ಕೆಲಸ ಆಗ್ತಾ ಇದೆ, ಸುಮ್ಮನೆ ಯಾವುದೋ ರಸ್ತೆ ಈಗ ಓಪನ್ ಆಗಿ ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕಡಬಗೆರೆ ಚಲಗಟ್ಟ ರಸ್ತೆ ಇನಾಗ್ರೇಷನ್ಗಿಂತ ಮುಂಚೆನೆ ಕುಸ್ತೋಗ್ಬಿಡ್ತು. ಒಂದ್ ರೀತಿ ನೋಡಿದ್ರೆ ಒಂದೊಂಥರ ಜನಾನುರಾಗಿ ಸರ್ಕಾರ ಅಂತಾನೆ ಅನ್ಸುತ್ತೆ. ಏಕೆಂದ್ರೆ ಈಗ ಅಕಸ್ಮಾತ್ ಏನಾದರೂ ಶುರುವಾದ ಮೇಲೆ ಅದು ಕುಸ್ತಿದ್ದಿದ್ರೆ ಹಾನಿ, ಜೀವಾಪಾಯ ಇವು ಎಲ್ಲ ಇರ್ತಾ ಇತ್ತು, ಪರಿಹಾರ ಕೊಡಬೇಕಾಗಿರೋದು ಇದೆಲ್ಲ ಇರೋದು. ಇದು ಶುರುವಾಗಕ್ಕಿಂತ ಮುಂಚೆನೆ ಕುಸ್ತೋಗ್ಬಿಟ್ಟಿರೋದ್ರಿಂದ ಇದು ಒಂಥರ ಜನರನ್ನ ಹಿತಾಸಕ್ತಿ ಮನಸ್ಸಲ್ಲಿ ಇಟ್ಕೊಂಡೇನೆ ಮಾಡ್ದಂಗಿದೆ ಅಂತಾನು ಅನ್ಸುತ್ತೆ. ಆದ್ರೆ ಇದು ಎಷ್ಟು ದಿವಸ ಇದೇ ತರ ವ್ಯವಸ್ಥೆ ನಡೆಯೋದು? ನಾನು ವ್ಯಂಗ್ಯವಾಗಿ ಇವಾಗ ಹೇಳಿದ್ದೀನಿ, ಬಟ್ ದಿಸ್ ಇಸ್ ಹೌ ಅನ್ಫಾರ್ಚುನೇಟ್ಲಿ ದ ಸಿಸ್ಟಮ್ ಹ್ಯಾಸ್ ಬಿಕಮ್. ಸೊ ಬೆಂಗಳೂರಿನ ನಾಗರಿಕರಿಗೆ ನನ್ನ ಏರಿಯಾ, ನನ್ನ ವಾರ್ಡು, ನನ್ನ ರಸ್ತೆ, ಯಾರು ಅದನ್ನ ಮಾಡ್ತಾ ಇದ್ದಾರೆ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ, ಇದರ ಇನ್ಚಾರ್ಜ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು, ಇದರ ಮೇಂಟೆನೆನ್ಸ್ ಪೀರಿಯಡ್ ಏನು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಎಷ್ಟು ದಿವಸ, ಅಷ್ಟು ಒಳಗಡೆ ಆಗ್ಲಿಲ್ಲ, ಅದು ಏನಾರೋ ಕೆಟ್ಟೋಯ್ತು, ಹಾಳಾಯ್ತು ರಸ್ತೆ ಅಂತಂದ್ರೆ ಯಾರನ್ನ, ಹೂ ಶುಡ್ ವಿ ಹೋಲ್ಡ್ ಅಕೌಂಟಬಲ್? ಈ ಪ್ರಶ್ನೆಗೆ ಜನಕ್ಕೆ ಉತ್ತರ ಕೊಡಿ, ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಿ. ನಾನು ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಪ್ರಾಜೆಕ್ಟ್ಗಳ ಹೆಡ್ಲೈನ್ ಕೊಟ್ಟಿದ್ದು, ಕೇವಲ 1 ವರ್ಷದಲ್ಲಿ ಇಷ್ಟು 1000 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಒಂದೊಂದು ಸತಿ ಒಂದೊಂದು ನಂಬರ್.
ಬಹುಶಃ ಅಧಿಕಾರಿಗಳನ್ನೇ ಕರೆದು ನೀವು ಯಾವ ನಂಬರು ಏನು ಒಂದ್ಸತಿ ಒಟ್ಟಿಗೆ ಕೊಡಿ ಅಂತಂದ್ರೆ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇದನ್ನ ಡಿಸೆಂಬರಲ್ಲಿ ಹಿಂಗೆ ಹೇಳಿದ್ರಿ, ಅಕ್ಟೋಬರಲ್ಲಿ ಹಿಂಗೆ ಹೇಳಿದ್ರಿ, ಸೆಪ್ಟೆಂಬರಲ್ಲಿ ಹೇಳಿದ್ರಿ, ಯಾವ್ದು ಏನು ಅಂತ. ಪ್ಲೀಸ್ ರಿಲೀಸ್ ಅ ವೈಟ್ ಪೇಪರ್, ಪ್ಲೀಸ್ ಲಾಂಚ್ ಡ್ಯಾಶ್ ಬೋರ್ಡ್, ಲೈವ್ ಡ್ಯಾಶ್ ಬೋರ್ಡ್, ಏನು ನಡೀತಾ ಇದೆ ಏನು ಅನ್ನೋದನ್ನ ಮಾಡಬೇಕು.